ಬ್ಲೀಡಿಂಗ್ ಆಗ್ತಿದೆ, ಯೂರಿನ್ ಜೊತೆಗೆ ಬ್ಲೀಡಿಂಗ್ ಆಗ್ತಾ ಇದ್ದರೆ, ಅಥವಾ ಅಲ್ಲಿ ವೈಟ್ ಪ್ಯಾಚಸ್ ಕಾಣೋಕ್ಕೆ ಶುರುವಾದರೆ ಡೆಫಿನೆಟ್ಲಿ ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಅರ್ಥ. ಇದೆಲ್ಲ ಇದ್ದಾಗ ಯು ಶುಡ್ ಡೆಫಿನೆಟ್ಲಿ ವಿಸಿಟ್ ಅ ಡಾಕ್ಟರ್. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂದರೆ ಪೇನ್ ಅಥವಾ ಉರಿ ಅಥವಾ ಕಡ್ತ, ವೈಟ್ ಡಿಸ್ಚಾರ್ಜ್ ಇದ್ದಾಗ, ಸ್ಮೆಲ್ ಇದ್ದಾಗ ಡೆಫಿನೆಟ್ಲಿ ಯು ಶುಡ್ ಶೋ ಟು ಅ ಡಾಕ್ಟರ್ ಆ್ಯಂಡ್ ಯೂರಿನ್ ಟೆಸ್ಟ್ ತಪಾಸಣೆ ಮಾಡಿಸ್ಲೇಬೇಕು. ಇದನ್ನು ನಾವು ಮಾತ್ರೆಗಳಿಂದನೇ ತಡೆಗಟ್ಟಬಹುದಾ? ನೋ. ಜನರಲಿ ನಮಗೆ ಎವ್ರಿ ಸಮ್ಮರಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಮೇನ್ ರೀಸನ್ ಇಸ್ ಬಿಕಾಸ್ ನಾವು ಕುಡಿಯೋ ನೀರಿನ ಅಂಶ ಕಡಿಮೆ ಆದಾಗ, ಬಿಕಾಸ್ ಸಮ್ಮರಲ್ಲಿ ನಾವು ನೀರು ಎಷ್ಟೇ ಕುಡಿದ್ರೂ ಸ್ವೆಟ್ಟಾಗಿ ಕನ್ವರ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ನೀರಿನ ಅಂಶ ಎಲ್ಲ ಸ್ವೆಟ್ಟಾಗಿ ಹೋಗುತ್ತೆ. ಸೊ ಬಾಡಿಯಲ್ಲಿ ರಿಟೇನ್ ಆಗುವಂಥ ನೀರು ತುಂಬ ಕಡಿಮೆ. ಸೊ ಆ ಥರ ಇದ್ದಾಗ ಯೂರಿನ್ ಪ್ರಿಪೇರ್ ಆಗುವಂಥ ಸ್ಥಳ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗೋಕ್ಕೆ ಶುರುವಾಗುತ್ತೆ. ಬಿಕಾಸ್ ನೀವು ನೀರು ಕಡಿಮೆ ಕುಡಿಯೋಕ್ಕೆ ಶುರು ಮಾಡಿದ್ರಿಂದ ಯೂರಿನ್ ಕಿಡ್ನಿ ಸ್ಟೋನ್ಸ್ ಆಗಿರೋದ್ರಿಂದ ಅಲ್ಲಿ ಬ್ಯಾಕ್ಟೀರಿಯಾಸ್ ಗ್ರೋತ್ ಆಗಿಬಿಟ್ಟು ನಿಮಗೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 3 ಲೀಟರ್, ನಿಮಗೆ ಯಾವುದೇ ಥರದ ಕಿಡ್ನಿ ಕಾಯಿಲೆ ಇಲ್ಲ, ಹಾರ್ಟಿನ ತೊಂದರೆ ಇಲ್ಲ, ನಿಮ್ಗೆ ಇದ್ದರೆ ಡೆಫಿನೆಟ್ಲಿ ಡಾಕ್ಟರ್ ಹೇಳಿರ್ತಾರೆ ದಟ್ ಡೋಂಟ್ ಡ್ರಿಂಕ್ ಟು ಮಚ್ ವಾಟರ್, ನೀರು ತುಂಬ ಜಾಸ್ತಿ ಸೇವನೆ ಮಾಡಬಾರ್ದು ಅಂತ ಕೂಡ ಹೇಳಿರ್ತಾರೆ. ಇಲ್ಲ ಅಂದರೆ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಅಂದರೆ ಅಟ್ಲೀಸ್ಟ್ 3 ಲೀಟರ್ಸ್ ಬಾಟಲ್, 3 ಲೀಟರ್ಸ್ ಆಫ್ ವಾಟರ್ ಕುಡಿಲೇಬೇಕು. ಸ್ಪೆಷಲಿ ಡ್ಯೂರಿಂಗ್ ಸಮ್ಮರಲ್ಲಿ ನೀವು ಇನ್ನೂ ಒಂದು ಅರ್ಧ ಲೀಟರ್ ಹೆಚ್ಚಿಗೆ ಕುಡಿದ್ರೂ ಕೂಡ ತಪ್ಪೇನಿಲ್ಲ, ಬಿಕಾಸ್ ಯು ವಿಲ್ ಬಿ ಲೂಸಿಂಗ್ ಲಾಟ್ ಆಫ್ ವಾಟರ್ ಆ್ಯಸ್ ಸ್ವೆಟ್. ಇದನ್ನು ಬಿಟ್ಟು ನಿಮಗೆ ಡೇ ಟು ಡೇ ಇದರಲ್ಲಿ ಸೊಪ್ಪು, ತರಕಾರಿ, ಬೇಯಿಸಿದ ತರಕಾರಿ, ಸ್ಪೆಷಲಿ ನಿಮಗೆ ಸ್ಟೀಮ್ ಮಾಡಿರೋ ತರಕಾರಿ ಅಂತ ಹೇಳ್ಬೋದು. ಬೇಯಿಸ್ಬಿಟ್ಟು ತರಕಾರಿ ಬ್ರಾತ್ ಎಲ್ಲ ನೀರೆಲ್ಲ ಚೆಲ್ಬಿಟ್ಟು ಬರೀ ತರಕಾರಿ ತಿಂದರೆ ಏನೂ ಉಳಿಯಲ್ಲ. ಸೊ ಸ್ಟೀಮ್ ಮಾಡಿರೋ ತರಕಾರಿ, ನೀವು ಅನ್ನ ಹೆಂಗೆ ಬೇಯೋಕೆ ಇಡ್ತೀರೋ ಅದರಲ್ಲೇ ಒಂದು ಬಟ್ಲಲ್ಲಿ ತರಕಾರಿ ಬೇಯೋಕೆ ಇಟ್ಟಾಗ ನಿಮಗೆ ಎಲ್ಲ ಅಂಶಗಳು ಅದರಲ್ಲಿರೋದು ಅದರಲ್ಲೇ ಉಳ್ಕೊಳ್ಳುತ್ತೆ. ಸೊ ಆ ನೀರು ಚೆಲ್ಲೋ ಅವಶ್ಯಕತೆ ಇರಲ್ಲ. ಸೊ ಸ್ಟೀಮ್ಡ್ ವೆಜಿಟೇಬಲ್ಸು, ಅದು ಬಿಟ್ಟು ನಿಮಗೆ ಒಳ್ಳೆ ಹೈಡ್ರೇಷನ್. ಡ್ಯೂರಿಂಗ್ ಸಮ್ಮರ್ ತುಂಬ ಸ್ವೆಟ್ ಆಗ್ತೀರಾ ಅನ್ನೋದು ನಿಮ್ಮ ಸ್ವಭಾವ ನಿಮಗೆ ಗೊತ್ತಿರುತ್ತೆ. ತುಂಬ ಸ್ವೆಟ್ ಆಗ್ತೀರಾ ಅನ್ನೋದು ಇದ್ದಾಗ ಜ್ಯೂಸ್ಗಳು ಆ ಥರ ಕುಡಿದ್ಬಿಟ್ಟು ಅಟ್ಲೀಸ್ಟ್ 3.5 to 4 ಲೀಟರ್ಸ್ ಇನ್ಕ್ಲೂಡಿಂಗ್ ಜ್ಯೂಸ್ ಆ್ಯಂಡ್ ವಾಟರ್ ನೀವು ಸೇವನೆ ಮಾಡಲೇಬೇಕು ಡ್ಯೂರಿಂಗ್ ಸಮ್ಮರ್. ಆಮೇಲೆ ಅಂಡರ್ವೇರ್ ಹಸಿ ಆದ ತಕ್ಷಣ ಚೇಂಜ್ ಮಾಡೋವಂಥದ್ದು ಕಲೀಲೇಬೇಕು. ಸೊ ಬೆಳಿಗ್ಗೆ ಹಾಕ್ಕೊಂಡಿರೋದು ನೆಕ್ಸ್ಟ್ ಡೇ ಸ್ನಾನ ಮಾಡಬೇಕಾದ್ರೆ ಚೇಂಜ್ ಮಾಡಬೇಕಂತಿಲ್ಲ. ದ ಮೊಮೆಂಟ್ ಅದು ಹಸಿ ಆದ ತಕ್ಷಣ ನಿಮಗೆ ಚೇಂಜ್ ಮಾಡಿದ್ರೆ ನಿಮಗೆ ಪದೇ ಪದೇ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಕಡಿಮೆ ಆಗುತ್ತೆ. ಆ್ಯಂಡ್ ಸೀರೆ ಹಾಕ್ಕೊಂಡ್ಮೇಲೆ ಅಂಡರ್ವೇರ್ ಹಾಕ್ಕೊಳ್ಳೇಬೇಕು, ಬಿಕಾಸ್ ಇಟ್ ಅಬ್ಸಾರ್ಬ್ ಸ್ವೆಟ್. ನೀವು ಸ್ವೆಟ್ ಅಬ್ಸಾರ್ಬ್ ಮಾಡಲಿಲ್ಲ ಅಂದರೆ ನೀವು ಯೂರಿನ್ ಮಾಡಬೇಕಾದ್ರೆ ಕೊನೆ 2-3 ಡ್ರಾಪ್ ಅದ್ರ ಮೇಲೆ ಬಿದ್ದಾಗ ಅಲ್ಲೇ ಗ್ರೋತ್ ಆಗೋಕ್ಕೆ ಶುರುವಾಗುತ್ತೆ. ಸೊ ದ ಮೊಮೆಂಟ್ ಅಂಡರ್ಗಾರ್ಮೆಂಟ್ ಗೆಟ್ಸ್ ವೆಟ್, ನೀವು ಚೇಂಜ್ ಮಾಡಲೇಬೇಕು. ವೈಟ್ ಡಿಸ್ಚಾರ್ಜ್ ಆಗಿ ಹಸಿ ಆದರೂ ಕೂಡ ಚೇಂಜ್ ಮಾಡಬೇಕು. ಇನಫ್ ವಾಟರ್ ಆರ್ ಹೈಡ್ರೇಷನ್ ಡ್ಯೂರಿಂಗ್ ಸಮ್ಮರ್. ಇದಿಷ್ಟು ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಸಮ್ಮರಲ್ಲಿ, ಈ ಸಮ್ಮರೇನು ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂತು, ನೆಕ್ಸ್ಟ್ ಸಮ್ಮರಲ್ಲಿ ದೆರ್ ಇಸ್ ವೆರಿ ಲೆಸ್ ಚಾನ್ಸಸ್ ಆಫ್ ಹ್ಯಾವಿಂಗ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್.